ನಿತ್ಯ ಶುದ್ಧ ಬುದ್ಧ ಆನಂದ ಸ್ವರೂಪಗಳೇ, ದೇವ ಸ್ವರೂಪಿಗಳೇ, ಎಲ್ಲರೂ ದೇವ ಸ್ವರೂಪಗಳು. ಶರೀರ ನಿಂತಿದಾವ, ಇವು ನಿಂತಿದಾವ, ಎಲ್ಲ ತೋರಿ ಅಡುವಂಥವು. ಸುಮ್ಮನೆ ನಾಮರೂಪ ತೆಗೆದರ ಎಲ್ಲ ಒಂದೇ ಅನ್ನುವಂಥ ಭಾವದಿಂದ ಆತ್ಮಾನಂದಪ್ಪವರು ಯಮನ್ ಜಯಂತಿ ಮಾತಾಡಿಸಿದರು ಅಂತರ್ಕದೊಳಗೆ. ನಿತ್ಯ ಶುದ್ಧ ಬುದ್ಧ ಆನಂದ ಸ್ವರೂಪರೇ, ನೀವೆಲ್ಲರೂ ದೇವರು, ನಾನೊಬ್ಬೇ ಪೂಜಾರಿ ಅಂತಿದ್ರು. ಪೂಜಾರಿ ಕೆಲಸನು ದೇವ ಒಪ್ಸೋದು. ನಿಮ್ಮ ಅದು ಕೇಳ್ತಾರೆ, ನೀವು ಉತ್ತರ ಕೊಡೋದಲ್ಲ. 4 ವರ್ಷ ನಿಮ್ಮ ದೇವರು ಅಂತ ಹೇಳಿದ್ರಿ, ಉತ್ತರ ಕೊಡೋರು. ಅದಕ್ಕೆ ಎಲ್ಲರೂ ದೇವ ಸ್ವರೂಪ ಆಗಿ ಮೊದಲಿಗೆ ಹೇಳಿದ್ರು. ಈಗ ದ್ವೇಷ ಬಿಡು, ಎಲ್ಲರನ್ನು ಪ್ರೀತಿಸಿದು. ಎಲ್ಲಿಂದ ಚಾಲು ಆಗ್ಬೇಕ್ರಿ? ಮನೆಯಿಂದ ಚಾಲು ಆಗ್ಬೇಕ್ರಿ. ಮೊದಲಿಂದ ಮನೆ ಒಳಗಿಂದ ಚಾಲು ಆಗ್ಬೇಕು. ನಾವು ಹೊರಗಿನ ಸುದ್ದಿ ಹೇಳಾಕತ್ತೇವೆ, ಮಂದಿ ಜಗತ್ತಿನ ಸುದ್ದಿ. ನಮ್ಮ ಮನೆ ಸುದ್ದಿ, ಗಂಡದಿಂದ ಸುದ್ದಿ ಹೇಳಾಕತ್ತೆ ಅಂದ್ರೆ ನಾ ಈಗ ಮನೆ ಸುದ್ದಿ ಮಾಡ್ಕೊಂಡು ಐತೆ. ದ್ವೇಷ ಬಿಟ್ಟೇವ. ರೊಕ್ಕ ನಾನಿಂದ ಮನೆ ಕೊಂಡ್ಕೊಂಡ್ ಬಂದಾಗ ಮನೆ ತೊಗೊಂಡ್ ಬಂದೇನು, ನಾ ಹೇಳಿದಂಗ ಕೇಳ್ಬೇಕಂತ ಇವನ್ ಭಾವನಾ ರೀ. ಆಕೆ ನಾ ದೊಡ್ಡ ದೇಸಾಯ ಮಗಳು ಇಷ್ಟು ರೊಕ್ಕ ಕೊಟ್ಟು ಬಂದೇನು, ನಾ ಹೇಳಿದಂಗ ಕೇಳ್ಬೇಕಂತ ಗಂಧದಿಂದ ಹಾಕಿದ್ರಿ. ಹೌದಲ್ರ? ಮತ್ತ ಈ ದೇಶ ಮೊದಲು ಇದು ಹೋಗ್ಬೇಕ್ರಿ. ಇದು ಮನೆಯಿಂದ ಪ್ರಾರಂಭ ಆಗ್ಬೇಕು. ಎಷ್ಟು ಮಂದಿ ಅಂದ್ರನ್ನ ಬೇಯ್ದವ್ರು ಬಡಿದವ್ರು ಎಷ್ಟು ಮಂದಿ ಬಂದಿತ್ತ ಕೈ ಎತ್ತ ನೋಡು. ಬೇದಿರಬಾರ್ದು, ಬಡಿದಿರಬಾರ್ದು ಹೆಣ್ಮಕ್ಳನ್ನ. ಇಲ್ಲಿ ಬಂದೈತಿನಿಂದ ಒಮ್ಮೆ ಆಗೋದು ಅಂದ್ರೆ ನಾ ಸತ್ಯವಾಗಿ ಹೇಳ್ತೇನೆ. ಬೇದಿನೆಲ್ಲ ಅವ್ರು ಬಡ್ದೀವಿ. ಎರಡು ಇದಾಗತ್ತೆ. ನಮ್ಮ ಹೆಣ್ಣು ಸಾಟಿ ಕಲ್ತಕ್ಕಲ್ಲ. ಆದ್ರೂ ಸುತ್ತ ಒಮ್ಮೆ ಬೀಸೋದು ಗೊತ್ತಿಲ್ಲ, ನಾ ಬೀದದ್ದು ಗೊತ್ತಿಲ್ಲ. ಮತ್ತೆ ಈ ಸಾವುದ ಇನ್ನೊಂದು ತಾಸಿ ಐತೆ ಅಂದ್ರೂ ಹಿಂದೆ ಏನ್ ಲಗ್ನ ಆಗುವಾಗ ಎಷ್ಟು ಪ್ರೀತಿ ವಿಶ್ವಾಸ, ಅಷ್ಟೋ ಪ್ರೀತಿ ವಿಶ್ವಾಸದಿಂದ ಕಂಡ್ರದ ಹೊತ್ತನಾಗ ಇವ್ರು ಸಾಕ್ತರು, ಇವ್ರು ಮೋದ್ ಕಪ್ಪ ನಮಗೆ ಏನೋ ಅನಿಸಿ ಗೊತ್ತಿರ್ಲಿ. ಮತ್ತೆ ನಿಜವಾಗಿ ನಾನು ಹೇಳ್ಬೇಕಂದ್ರೆ ಅದಕ್ಕೆ ಮೊದಲ ನಮ್ಮಲ್ಲಿ ನಾವು ಮನೆಯಿಂದ ಸುಧಾರಣೆ ಆಗ್ಬೇಕು. ಹೊರಗಿರ್ಲಿ ಎಲ್ಲಿ ಆತ್ಮಾನಂದಪ್ಪ ಅವರು ನನಗೆ ಅವ್ರನ್ನ ನೋಡ್ತೀನಿ. ನಾನು ಅಂತೀನಿ ಮನಸ್ಸಿನಾಗ, ನನ್ನ ಮ್ಯಾಲ ಪ್ರೇಮ್ ಇದ್ದಷ್ಟ ಉಳಿದ ಮ್ಯಾಲ ಯಾವ ಶಿಷ್ಯರ ಮ್ಯಾಲ ಇಲ್ಲ ಅಂತ ಎರಿತೈತಿ ಹೇಳ್ತೇನ್ರಿ. ನಾ ಹಂಗ ಪ್ರತಿಯೊಬ್ರು ಹಂಗ ಹೇಳ್ತಿದ್ರಿ. ಅವಾಗ ನಾನು ಪ್ರೇಮ್ ಇದ್ದಷ್ಟು ನಿನ್ ಮ್ಯಾಲಿಲ್ಲ ನನಗ ಅಂತಿದ್ರಿ. ಅವಾಗ ಅವ್ರು ಹಂಗ ಪ್ರೀತಿ ಇಟ್ಕೊಂಡಿರ್ಬೇಕ್ರಿ. ಅದಕ್ಕೆ ಯಾರ ಕುಡಿದವನು ದ್ವೇಷ ಮಾಡಕ್ ಹೋಗ್ಬಾರ್ದು. ದ್ವೇಷಗಳಿದ್ದು ಮರಿಬೇಕು ಅವನು. ಈಗ ಬೇರೆ ನೋಡ್ರಿ, ಮನೆ ಒಳಗೆ ಅತ್ತಿ ಸೊಸಿ ಪ್ರೀತಿ ಪ್ರೀತಿನ ಮಾಡ್ಕೊಂಡು ಸೊಸಿ ತಂದಿರ್ತಾರ. ಅವ್ರ ಮೇಲೆ ದ್ವೇಷ ನೋಡಿ. ತಮ್ಮ ಹೆಣ್ಮಕ್ಳು ಗಂಡನಿಂದ ಬಂದಾಗ ಎಷ್ಟು ಪ್ರೀತಿ ಮಾಡ್ತಾರ. ಈ ಸೊಸಿ ಪ್ರೀತಿ ಮಾಡೋದು ನೋಡ್ರಿ. ಯಾಕೆ ನೋಡ್ರಿ, ಎಷ್ಟು ಆಕೆ ಅಲ್ಲ ಮಗಳು ಬಂದಾಕ 2 ದಿನ ಆಯ್ತು ಆಕೆ ಹೊಕ್ಕ. ಈ ಕಾಯಂ ಸೊಸಿ ಕೈಯಾಗಿ ಇರ್ಬೇಕು ಕಲ್ಪನಾರ ಮಾಡ್ಬೇಕಲ್ರ. ನೋಡ್ರಿ, ಸೊಸಿ ಊಟಕ್ಕೆ ಮುಂದಾಕತ್ತಿದ್ದಂತ ಅತಿಥಿ ಬಂದ ಮನ್ಯಾಗ. ಅದು ಅಕಸ್ಮಾತ್ ಚರಿಗೆ ಏನೋ ಉಳಿತೆ ಅಂತಾರೆ, ಖಾಲಿ ಬಡದ ಏನಾದ್ರು ಹೇಳ್ಬೇಕಲ್ಲ. ನಮ್ ಸೊಸಿ ನೆತ್ತಿ ಮೇಲೆ ಕಂಡು ಬಂದ ಅಂದ್ರೆ ನೋಡುವಾಗ ನೆತ್ತಿ ಮೇಲೆ ಕಂಡು ಬಂದಾಗ ಇದೇ ಇಲ್ಲ ಅಂತ ಮತ್ತೆ ಅದು ಸುಮ್ಮನೆ ಇದು ಮಾಡಿದ್ರು. ಮುಂದೆ ಒಂದು 4 ದಿನ ಬಿಟ್ಟ ಮಗಳ ಗಂಡನ ಮನೆಯಿಂದ ಹಾಕಿ ಬಂದಿದ್ರು. ನೀರು ಅಂತೇಳಿ ಅವ್ರು ಹಚ್ಚಿದ್ರು. ಅದು ಹೆಂಗ ಶೇರ್ ಬಿಡೋದು, ಅದು ನೀರು ಅದು ಚೆಲ್ಲಿ ಹೋಯ್ತು. ಬೇರೆ ಮಗಳಿಗೆ ಕಂಡು ನೆತ್ತಿ ಮೇಲೆ ಅಂತೇಳಿ ನಮಗ್ ಬುದ್ಧೇ ಇದು ಮನ್ಯಾನು ಕಾಲಾಗ ಇರ್ತಾವ ಸಾಮಾನ ಅಂತ. ಅದು ಮನುಷ್ಯನ ಕೈಯಲ್ಲಿ ಎಷ್ಟು ಇರ್ತದೆ ನೋಡ್ರಿ. ಹಂಗ ತಮ್ಮ ಮಕ್ಕಳಿಂದ ಎಲ್ಲರ ಮಕ್ಕಳ ಎಲ್ಲ ಯಾರ ಎಲ್ಲ ನಾಮ ರೂಪ ತಗೋರಿ. ಎಲ್ಲ ದೇವ ಸ್ವರೂಪ ಐತ್ರಿ. ಅವಾಗ ನೋಡಿ ನಾಮ ರೂಪಗಳ ಕಥಕ್ ಬಿದ್ದ. ಅದಕ್ಕೆ ಅಪ್ಪ ಅವರು ನಿಜವಾಗಂದ ಬಂದ ಗುರುವೇ ನಿಮ್ಮಯ್ಯ ಕರುಣದೊಡೆ ಅನ್ನ ತತ್ವ ಜಲವ ನಲಿದು ನಿತ್ಯ ಸುಖಿಯಾದೆ. ನಾಮ ರೂಪವನ್ನು ಅಭಿಮಾನಿಸಿಕೊಂಡು ತಾಮಸ ಮತಿಗಳಾಗಿ ಎಲ್ಲ ನಾಮ ರೂಪ ಹೊರಗೆ ಬಂದ್ಬಿಟ್ಟು ಅವ್ರು ಅಸ್ಥಿ ಬಾತಿ ಪ್ರೀ ನಮ್ದು ಸ್ವರೂಪದ ನಾಮ ರೂಪ ಎಲ್ಲರೂ ನೋಡ್ರಿ. ಕರೆಂಟ್ ಎಲ್ಲ ಲೈಟ್ ಬಲ್ಬ್ ಅದಾವ, ಬಲ್ಬ್ಗಳು ಬೇರೆ ಬೇರೆ ಅದಾವ. ಕರೆಂಟ್ ಎಷ್ಟು ಅದಾವ್ರಿ? ಯಾವ ಕರೆಂಟ್ ಒಂದಲ್ಲ.
ಹಂಗ ಶರೀರಗಳ ಭಿನ್ನ ರಾಶಿಗಳ ನಾ ಇರ್ಲಿ ಪಶು ಪಕ್ಷಿ ಗಿಡಗಂತ್ರಿ ನಾನು ಒಳಗಿರುವಂತ ಸಚ್ಚಿದಾನಂದ ಸ್ವಲ್ಪ ಒಂದೈತಿ ಅದನ್ನ ತಿಳ್ಕೊಂಡು ನಾವೆಲ್ಲರೂ ದೇವ ಸ್ವರೂಪ ಮೊದಲು ನಾವು ಇರಾಕ್ ಕಲಿಬೇಕು. ಮನೆ ಒಳಕ್ ಆಗುದು ಅದರ ಸಂಬಂಧ ರೀ, ಇದ್ರ ದ್ವೇಷನ ಕಾರಣ. ಅದಕ್ಕೆ ಮನೆಯಾಗ ಸಾಧಾರಣ ಒಂದ್ 10-15 ಮಂದಿ ಇರ್ಬೇಕು. ತಂದೆ ತಾಯಿ ಅಜ್ಜ ಅಮ್ಮ ಮಕ್ಕಳು ಮರಿದ್ರು ಒಂದ್ ಗಲಾಟೆ ಅಂತಾರೆ. ಈ ಗಂಡ ಐತಿ ಲಗ್ನ ಆಗ್ಬಿಟ್ಟು ತಂದೆ ತಾಯಿ ಬಿಟ್ಟು ಬೇರೆನ ಗಂಡ ಐತೆ ಬೇರೆ ರೂಮಿಂದ ಬಿಟ್ಟೈತಿರಿ. ಈಗ ಮತ್ತ ತಂದೆ ತಾಯಿ ಅವ ಬೇರೆ ಬೇರೆ ಇರ್ತಾವ್ರು. ಈ ಸ್ಥಿತಿ ಬಂದೈತಿ. ಅದಕ್ಕ ಮಹಾತ್ಮರ ಸಂಘ ಸಜ್ಜನ ಸಂಘ ಮಾಡಿದ್ರೆ ಇವ್ 400 ರೂಪಾಯಿ ತಗೊಂಡು ನಾವೆಲ್ಲರೂ ಒಂದನ್ನುವಂತ ಭಾವ ತಗೊಂಡು ಮನಿಗೆದ್ದು ಮಾರುಗೇರಿ ಅಂತೇವಲ್ರಿ. ನಮ್ಮ ಮನಸ್ಸಿನೊಳಗೆ ದ್ವೇಷ ಭಾವನೆ ಹೋಗ್ಬೇಕು, ಕಾಮ ಭಾವನೆ ಹೋಗ್ಬೇಕು. ನೋಡಿ ಅಕ್ಕ ಮಾಡಿ ಫೋಟೋ ನೋಡಿದಾರ ದೇವ ಬಸವಣ್ಣವ್ರ ಫೋಟೋ ನೋಡಿದ್ರೆ ಮನಸ್ಸು ಎಷ್ಟು ಅಂತ ಸ್ವಚ್ಛ ಆಕತ್ರಿ. ಆ ಸಿನಿಮಾ ನಟ ನಟಿಯರು ನೋಡಿದ್ರ ಮತ್ತೇನ ಭಾರಿ ಸರಿ. ಏನ್ ಮತ್ತೆ ಟಿವಿ ಒಳಗ ಏನ್ ನೋಡ್ಬೇಕಾದ್ದು ನೋಡುದು ಬಿಡ್ತೇವ. ಕೆಟ್ಟ ಕಾಮ ಉದ್ರೇಕ ಆಗುವಂತ ಚಿತ್ರಗಳನ್ನ ಅವನ ಮನಸ್ಸಿನ ಅನ್ಕೊಂಡ್ಬಿಟ್ಟಿರ್ತೇವ. ಈಗಿನ ಡ್ರೆಸ್ಗಳಂತ ಅವೇನು ಹೇಳಕ್ ಬರಲ್ಲ. ನಮ್ಮ ಭಾರತೀಯ ಪದ್ಧತಿ ಎಷ್ಟು ಹೆಣ್ಮಕ್ಳು ಎಷ್ಟು ಒಂದು ಸೀರೆ ಆಗಲಿ ತೆಲಿ ಮೇಲೆ ಮುಚ್ಕೊಂಡು ಒಂದು ಗೌರವ ಐತ್ರಿ. ಕಾರ್ಯಕ್ರಮ ಚಿತ್ರ ನೋಡಿದಾರೆ ಏನೇನು ಒಟ್ಟ ಅದಕ್ಕ ಮಾಡಿ ಹೋಗಿ ಬಿಟ್ಟದ್ರಿ ಮಂದಿ ಎಲ್ಲ. ಅದಕ್ಕೆ ನಮ್ಮ ಭಾರತ ದೇಶ ಅಂತಂದ್ರೆ ಇದು ಅಧ್ಯಾತ್ಮ ಶ್ರೇಷ್ಠ. ನಮ್ಮ ಭಾರತೀಯ ಸಂಸ್ಕೃತಿ ಚಲೋ ಅದ. ಇದನ್ನ ಉಳಿಸ್ಕೊಂಡು ಈ ಮಾನವ ಜನ್ಮದಿಂದ ನಾವು ಒಂದಾಗಿ ನಮ್ಮ ಗರಾಂಗಿ ಶುದ್ಧ ಮೊದಲು ನಮ್ಮನ್ನ ನಾವು ಶುದ್ಧ ಮಾಡ್ಕೊಂಡು ನಾವು ಒಂದು ಮನೆಯವ್ರು ಶುದ್ಧ, ಓಣಿ ಶುದ್ಧ, ಊರು ಶುದ್ಧ ಆಯ್ತಂದ್ರ ಎಲ್ಲಾ ಪ್ರೀತಿ ನೋಡ್ರಿ. ಎಲ್ಲ ಪ್ರೀತಿಯಿಂದ ಎಷ್ಟು ಕುಡ್ಕೊಂಡ ಅಧಿಕಾರಿಗೆ ಬಂದಾಗ ನೋಡ್ರಿ ಅವ್ರು ಇವ್ರದ್ದು ಮೀಡಿಯಾಗಿ ಎಷ್ಟು ಪ್ರೀತಿ ಇರುತ್ತೆ. ಒಂದನ್ನುವಂತ ಭಾವಕ್ಕೆ ಅಂತವೆಲ್ಲ ಮಾಡಿರ್ತಾರ. ಅಂತ ವಿಷಯದೊಳಗೆ ನಾವು ಭಾಗವಹಿಸಿ ನಮ್ಮನ್ನು ನಾವು ತಿಳ್ಕೊಂಡ್ರಿ ಮುಕ್ತರಾಗೋಣ ಅಂತೇಳಿ ನಾನು ಒಂದ್ 2 ಮಾತಿಗೆ ಗುರುಗಳ ಆಗಲ್ಲ ಅಜ್ಜರು ನಿಶ್ಶಬ್ದ ಬ್ರಹ್ಮ ಅಂದ್ರು. ಆ ನಿಶ್ಶಬ್ದ ಬ್ರಹ್ಮನ ಅವತಾರವೇ ಶಬ್ದ ರೂಪದಲ್ಲಿ ಅಂತ ಹೇಳಿನಿ. ನಿಶ್ಶಬ್ದ ಬ್ರಹ್ಮನ ಅವತಾರ ಯಾರಂತಹ ಶಬ್ದ ರೂಪದಲ್ಲಿ ಒಮ್ಮಿಂಗಪ್ಪ ಕಬ್ಬುರಜ್ಜರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಆಶ್ರಮದಲ್ಲಿ 15ನೇ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆಲ್ಲ ತಮ್ಮ ಒಂದು ಅಮೃತವಾಣಿಯನ್ನು ಹೇಳಿದಂತಹ ವೇಮಣ್ಣ ಚೌರಡ್ಡಿ ಅವರಿಗೆ ಮತ್ತು ಬಾಬಾಕಾನಣ್ಣವರಿಗೆ, ಸೌಮ್ಯ ಕಪೂರಣ್ಣವರಿಗೆ, ಕಿಲಾರಿ ಗುರುಗಳಿಗೆ, ಬಸವಾನಂದ ಮಹಾಸ್ವಾಮಿಗಳಿಗೆ ಮತ್ತು ಹವಾಲ್ದಾರಣ್ಣವರಿಗೆ ನಮ್ಮ ಆಶ್ರಮದ ಪರವಾಗಿ, ಊರಿನ ಎಲ್ಲ ಗುರು ಹಿರಿಯರ ಪರವಾಗಿ ಮತ್ತು ಈ ಸತ್ಸಂಗದಲ್ಲಿ ಭಾಗವಹಿಸಿದಂತಹ ಸುತ್ತಮುತ್ತಲಿನ ಗ್ರಾಮದವರಿಗೆ ಮತ್ತು ನಮ್ಮ ಎಲ್ಲ ಬಳಗದವರಿಗೆ ನಮ್ಮ ಆಶ್ರಮದ ಪರವಾಗಿ ಮತ್ತು ಎಲ್ಲರ ಪರವಾಗಿ ಅತ್ಯಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಅವರೆಲ್ಲರಿಗೂ ನಾವು ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ.